ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಚಿನ್ನ ಅಡವಿಟ್ಟು ಸಾಲ ಪಡಿಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ RBI ಮಹತ್ವದ ನಿಯಮಗಳ ಬಗ್ಗೆ ನೀವು ತಿಳ್ಕೊಂಡಿರಲೇಬೇಕು. ಹಾಗಾದರೆ ಚಿನ್ನ ಅಡವಿಟ್ಟವರಿಗೆ ದಿನಕ್ಕೆ 5,000 ಬ್ಯಾಂಕುಗಳೇ ಕೊಡ್ತಾರಾ? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಚಿನ್ನದ ಮೇಲೆ ಸಾಲಗಳು ಅತ್ಯಂತ ನಿರ್ಣಾಯಕ ಅಂಶ ಅಂತ ಅಂದರೆ ಚಿನ್ನದ ಮೌಲ್ಯಮಾಪನ ಇರುತ್ತೆ. ಸೊ RBI ಹೊಸ ಮಾರ್ಗಸೂಚಿಗಳೊಂದಿಗೆ ಈ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕವಾಗಿ ಮಾಡುತ್ತೆ. ಸಾಲಗಾರರಿಗೆ ಸ್ಪಷ್ಟತೆ ಮತ್ತು ಭದ್ರತೆಯನ್ನು ಒದಗಿಸೋದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಚಿನ್ನ ಬೆಳ್ಳಿಯ ಹರಾಜು ಮತ್ತು ಬಿಡುಗಡೆ ವಿಧಾನಗಳು ಸಹ ಕಟ್ಟುನಿಟ್ಟಾದ ನಿಯಮಗಳಿಗೆ ಒಳಪಟ್ಟಿರುತ್ತೆ. ಹೀಗಾಗಿ ಜನರು ಕಷ್ಟ ಅಂತ ಬಂದಾಗ ಮನೆಯಲ್ಲಿರ್ತಕ್ಕಂಥ ಚಿನ್ನವನ್ನು ಅಡ ಇಟ್ಬಿಟ್ಟು ಹಣ ಪಡ್ಕೊಳ್ತಾರೆ. ಸೊ ಚಿನ್ನದ ಮೇಲೆ ಸಾಲ ಪಡೆಯೋರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು, ಅನೇಕರಿಗೆ ಚಿನ್ನದ ಸಾಲಗಳಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ನಿಯಮಗಳು ಗೊತ್ತಿರೋದಿಲ್ಲ. ಈ ನಿಯಮಗಳಲ್ಲಿ ಒಂದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ನಿಯಮಗಳಲ್ಲಿ ಯಾವುದಪ್ಪ ಅದು ಮುಖ್ಯವಾದದ್ದು ಅಂತ ಹೇಳಿದ್ರೆ, ಸಾಲವನ್ನು ತೆಗೆದುಕೊಳ್ಳೋರಿಗೆ ಬ್ಯಾಂಕಿನಿಂದ ದಿನಕ್ಕೆ 5,000 ರೂಪಾಯಿ ಪಡಿಬಹುದು ಅಂತ ಹೇಳಲಾಗ್ತಿದೆ. ಅರೆ ನಿಜಾನಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಿಜ. ಹೌದು, ಪರೀಕ್ಷೆ ಪೂರ್ಣಗೊಂಡ ನಂತರ ಸಾಲಗಾರನಿಗೆ ಮೌಲ್ಯಮಾಪನ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಈ ದಾಖಲೆಯು ಚಿನ್ನದ ಮೌಲ್ಯ ಮತ್ತು ಶುದ್ಧತೆಯ ಅಧಿಕೃತವಾಗಿ ದೃಢೀಕರಿಸುವಂತೆ ಮಾಡುತ್ತೆ. ಸಾಲ ಒಪ್ಪಂದವು ಶುಲ್ಕಗಳು, ಹರಾಜು ಪ್ರಕ್ರಿಯೆ, ಮರುಪಾವತಿಯ ಅವಧಿ ಮುಂತಾದ ವಿಚಾರಗಳಿಗೆ ಸಂಬಂಧಪಟ್ಟಂಗಿರುತ್ತೆ. ಸೊ ಗ್ರಾಹಕರು ಹಣಕಾಸಿನ ವಹಿವಾಟುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು RBIನ ಒಂದು ಆಸೆ ಕೂಡ ಆಗಿರುತ್ತೆ. ಸೊ ಹಣಕಾಸು ಸಂಸ್ಥೆಯ ನೌಕರರು ಮಾತ್ರ ಅಡವಿಟ್ಟ ವಸ್ತುಗಳನ್ನು ಮುಟ್ಟಬೇಕು, ಅವುಗಳನ್ನು ಸುರಕ್ಷಿತ ಕಮಾಡುಗಳಲ್ಲಿ ಇಡಬೇಕಾಗತ್ತೆ. ನಿರ್ದಿಷ್ಟ ಮಧ್ಯಂತರಗಳಲ್ಲಿ ಅನಿರೀಕ್ಷಿತ ತಪಾಸಣೆ ಮತ್ತು ಪರಿಶೀಲನೆಗಳನ್ನು ನಡೆಸೋದಕ್ಕಾಗಿ RBI ಕಡ್ಡಾಯಗೊಳಿಸಿರ್ತಕ್ಕಂಥ ಒಂದಷ್ಟು ಭದ್ರತೆ ಹಾಗೂ ಹೆಚ್ಚಿನ ಆದ್ಯತೆಗೆ ಪ್ರಮುಖ ಬೆಲೆ ಕೊಡಬೇಕಾಗತ್ತೆ. ಸೊ ಈ ಒಂದು ಸಾಲವನ್ನು ಪೂರ್ಣವಾಗಿ ಮರುಪಾವತಿಸಿದ ತಕ್ಷಣ ಸಾಲಗಾರ ಅಡವಿಟ್ಟ ಸರಕುಗಳನ್ನು ಹಿಂದಿರುಗಿಸಬೇಕಾಗತ್ತೆ. ಗರಿಷ್ಠ ಅವಧಿ 7 ದಿನಗಳನ್ನು ಮೀರಬಾರ್ದು. ಅಂದರೆ 7 ದಿನವರೆಗೂ ಕೂಡ ಟೈಮ್ ಇರುತ್ತೆ. ಏನಾದರೂ ಅಕಸ್ಮಾತ್ ನಾವು ಒಡವೆಯನ್ನು ಅಡ ಇಟ್ಟು ಅದನ್ನ ಕೊಡೋದಕ್ಕೆ ಕಂಪನಿಯವರು ಅಥವಾ ಬ್ಯಾಂಕ್ನವರು ವಿಳಂಬ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಪ್ರತಿ ದಿನಕ್ಕೆ 5,000 ರೂಪಾಯಿ ಅಂತೆ ಸಾಲಗಾರನಿಗೆ ಪರಿಹಾರದ ಹಣವನ್ನು ಕೊಡಬೇಕಾಗತ್ತೆ. ಸೊ ಇದು ಸಾಲಗಾರನಿಗೆ ಬ್ಯಾಂಕ್ನಿಂದ ಸಿಗ್ತಕ್ಕಂಥ ರಕ್ಷಣೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.